ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ಮತ್ತು ನೀರು ವಿಭಾಗದ ತಜ್ಞ ಡಾ ರಮೇಶ್ ಚಾಲನೆ ನೀಡಿದರು. ಈ ವೇಳೆ ಕೃಷಿ ತಜ್ಞ ಡಾ ಜೆಎಂ ಪ್ರಶಾಂತ್, ಕೃಷಿ ಅಧಿಕಾರಿ ನಾಗರಾಜು ಮತ್ತು ರೈತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ವಿಜ್ಞಾನಿಗಳು ಕೃಷಿ ಚಟುವಟಿಕೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಬಳಿಕ ಡಾ ರಮೇಶ್ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಅನುಸರಿಸಬೇಕಾದ ಕ್ರಮಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. 15 ಲೀಟರ್ಗೆ 75 ಗ್ರಾಂ ಮಾವಿನ ಸ್ಪೆಷಲ್, 2 ನಿಂಬೆಹಣ್ಣು, 1 ಶಾಂಪೂ ಹಾಕಿಬಿಟ್ಟು ಬೆಳಿಗ್ಗೆ ಹೊತ್ತು ಸಿಂಪಡಣೆ ಮಾಡಿ. ಡಾ ಜೆಎಂ ಪ್ರಶಾಂತ್, ಅಡಿಕೆ ಮತ್ತು ತೆಂಗು ಬೆಳೆಗಳಿಗೆ ಬರುವ ರೋಗಗಳಿಗೆ ಪರಿಸರ ಸ್ನೇಹಿ ಔಷಧಿ ಸಿಂಪಡಿಸುವ ಮೂಲಕ ಔಷಧ ಕೀಟ ಬಾಧೆಯಿಂದ ಪಾರಾಗುವ ಬಗ್ಗೆ ಕುರಿತು ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು. ಜಿಂಕ್ ಫಾಸ್ಫೇಟ್ ಅಂತಂದ್ರಲ್ಲ, ಅಲ್ಲೇ ಸಿಗುತ್ತೆ, ಬಿಲ್ಲೆ ಸಿಗ್ತವೆ. ಜಿಂಕ್ ಫಾಸ್ಫೇಟ್, ಅಲ್ಯೂಮಿನಿಯಂ ಫಾಸ್ಫೇಟ್, ಈ ಥರ ಬಿಲ್ಲೆ ಸಿಗ್ತವೆ. ಅದನ್ನ ಸುಳಿ ಒಳಗೆ ಕಂಕಲ್ಲಿ ತೆಂಗು ಅಥವಾ ಅಡಿಕೆ ಇತ್ತಂದ್ರೆ ನೀವು ಅದನ್ನ ಬಿಡಬೇಕಾಗುತ್ತೆ. ನಾಗರಾಜು, ರೈತರು ಏಕ ಬೆಳೆ ಪದ್ಧತಿ ಬಿಟ್ಟು ಮಿಶ್ರ ಬೆಳೆಗಳ ಮಾದರಿಯನ್ನು ಅಳವಡಿಸಿಕೊಂಡರೆ ಉತ್ತಮ ಆದಾಯ ಪಡೆಯಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಇದು ನಮ್ಮಲ್ಲೇ ಈ ನರಸಿಂಹರಾಜು ರೈತರಿದ್ದಾರೆ, ಗಡಿಪುರ ರೈತರು, ಅವರು ಎಲ್ಲ ಕೃಷಿ ಮಾಡ್ತಾ ಇದ್ದಾರೆ. ಅವ್ರ ತೋಟದಲ್ಲಿ ಹಣ್ಣಿನ ಗಿಡಗಳಿದ್ದಾವೆ, ಆಮೇಲೆ ಕೋಕೋ ಇದೆ, ಆಮೇಲೆ ಪತ್ರೆ ಇದೆ, ಆಮೇಲೆ ಮಾವಿನ ಮರಗಳಿದೆ. ಪ್ರಗತಿಪರ ರೈತ ತಿಮ್ಮರಾಜು ಕಡಿಮೆ ಖರ್ಚಿನಲ್ಲಿ ಸಾವಯವ ಕೃಷಿ ಮೂಲಕ ಉತ್ತಮ ಬೆಳೆಗಳು ಹೇಗೆ ಬೆಳೆಯಬೇಕು ಎನ್ನುವುದು ಸೇರಿದಂತೆ ಹಲವು ಮಹತ್ವದ ವಿಷಯಗಳ ಕುರಿತು ವಿಜ್ಞಾನಿಗಳು ಮಾಹಿತಿ ನೀಡಿದರು ಎಂದು ತಿಳಿಸಿದರು. ಅದು ಸ್ವಲ್ಪ ಸಂಬಂಧಪಟ್ಟ ಇಲಾಖೆಗೆ ಅವ್ರು ಹೇಳಿದ ಪ್ರಕಾರ ತಿಳ್ಕೊಂಡು